ಮತ್ತೊಂದು ಕಡೆ ಮಳೆ ಆರ್ಭಟಿಸ್ತಾ ಇದ್ರು ಕುಡಿಯೋ ನೀರಿಗೆ ಪರದಾಟ ಮುಂದುವರೆದಿದೆ. ಮಳೆಗೆ ಭದ್ರಾ ಕಾಲುವೆ ತುಂಬಿದ್ರು ಜೀವಜಲಕ್ಕೆ ಸಂಕಷ್ಟ ಎದುರಾಗಿದೆ. ದಾವಣಗೆರೆ ತಾಲೂಕಿನ ನಲ್ಕುಂದ ಗ್ರಾಮದಲ್ಲಿ ಹೀಗೆ ಜನ ಒದ್ದಾಡ್ತಾ ಇದ್ದಾರೆ. 1 ಕಿಲೋಮೀಟರ್ ದೂರ ಸಾಗಿ ನೀರನ್ನ ಮಹಿಳೆಯರು ತರ್ತಾ ಇದ್ದಾರೆ. ನಡ್ಕೊಂಡೋಗಿ ನೀರನ್ನ ತರಬೇಕಾದಂತ ಅನಿವಾರ್ಯತೆಯಲ್ಲಿ ಗ್ರಾಮಸ್ಥರಿದ್ದಾರೆ. ಜೀವದ ಹಂಗನ್ನ ತೊರೆದು ನಾಲೆಯಲ್ಲಿ ನೀರು ತರುವಂತ ಪರಿಸ್ಥಿತಿ ಈಗ ಉಂಟಾಗಿದೆ. 2500ಕ್ಕೂ ಹೆಚ್ಚು ಜನ ವಾಸ ಆಗಿರುವಂತ ನಲ್ಕುಂದ ಗ್ರಾಮ ಇದೆ. JJM ನೀರಿನ ಯೋಜನೆ ಇದ್ರೂ ಕೂಡ ಅಂದ್ರೆ ಈ ಜಲ್ ಜೀವನ್ ಮಿಷನ್ ಸಂಬಂಧಪಟ್ಟಂಗೆ ಅದರ ಯೋಜನೆ ಇದ್ರೂ ಕೂಡ ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ. ಗ್ರಾಮದಲ್ಲಿ 6 ಬೋರ್ವೆಲ್ ಇದ್ರೂ ನೀರು ಬರ್ತಾ ಇಲ್ಲ ಅಂತೆ, ನೀರಿಲ್ಲ. ಸೊ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧವಾಗಿ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಜಿಲ್ಲೆಗಳಲ್ಲಿ ಅದರಲ್ಲೂ ಶಿವಮೊಗ್ಗ ಭಾಗದಲ್ಲೆಲ್ಲ ಭಾರಿ ಮಳೆ, ತುಂಬದೇ ಇರುವಂಥ ಡ್ಯಾಮ್ಗಳೆಲ್ಲ ತುಂಬ್ತಾ ಇದೆ ಅನ್ನೋದು. ಪಕ್ಕದ ಜಿಲ್ಲೆ ದಾವಣಗೆರೆಯಲ್ಲಿ ನೋಡಿದ್ರೆ ಹೀಗೆ ನೀರಿಗಾಗಿ ಪರದಾಟ. ಅದರಲ್ಲೂ ಈಗ ನೀರನ್ನು ಕಳಿಸ್ಕೊಡೋಕೆ ಅವಕಾಶ ಇದೆ ನೋಡಿ. ಅವರೆಲ್ಲ ನಡ್ಕೊಂಡು ಒಂದು 1 ಕಿಲೋಮೀಟರ್ ಎಲ್ಲ ಓಡಾಡ್ಕೊಂಡು ನೀರು ತರ್ತಾ ಇದ್ದಾರೆ. ಅಲ್ಲಿಂದ ಅವ್ರೇನೊಂದು ಪೈಪ್ಲೈನನ್ನು ಮಾಡಿ ಆ ಊರಿಗೆ ನೀರು ಕೊಡುವಂಥದ್ದು ಏನು ಸಮಸ್ಯೆ ಅಲ್ಲ. ಆದರೆ ಇವ್ರಿಗೆ ಮೈಗಳ್ತನ, ಯಾರಿಗೆ ಈ ರಾಜಕಾರಣಿಗಳಿಗೆ ಓಡಾಡಲಿ, ಓಟ್ ಹಾಕಿದ ತಪ್ಪಿಗೆ ಇವ್ರಿಗೆ ಓಡಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ನಮಗೆ ಹೊಸ ನೆಲ್ಲಿ ಬೇಕಾಗಿಲ್ಲ ಸರ್. ಹಳೆ ನೆಲ್ಲಿಗೆ ನೀರು ಚೆನ್ನಾಗಿ ಬರ್ತಿದ್ವು. ಪಿಡಿಯವರೇನೋ ಹಳೆ ನೆಲ್ಲಿ ಬಿಡಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳಿದಾರಂತೆ. ಅವರು ನಮ್ಮಂಗೆ ಕೂಲಿ ಮಾಡೋದಾಗಿದ್ರೆ ಗೊತ್ತಾಗೋದು. ಕೂಲಿ ಮಾಡಿ ನಮ್ಮಂಗೆ ನೀರು ಹಡ್ಕಲ್ಲ ಚಾನಲಿಂದ. ನಾವು ಕೂಲಿ ಮಾಡೋರಿಗೆ ಅನುಭವ ಗೊತ್ತಿರ್ತಾರೆ, ಅವ್ರಿಗೇನು ನೆಳ್ಳಾಗಿರ್ತಾರೆ, ಸರ್ಕಾರ ಸಂಬಳ ತಗೊಂತಾರೆ, ಅವರಿಗೆ ಕಷ್ಟ ಗೊತ್ತಿಲ್ಲ. ಕೂಲಿನ ಅಲ್ಲಿ ಮಾಡೋರು, ನಾವು ಕೂಲಿ ಹೋಗೋದೆಲ್ಲಿ, ನೀರು ತರೋದೆಲ್ಲಿ ಚಾನಲಿಂದ. ನೀರಿನ ಭಾಳ ಸಮಸ್ಯೆ ಆಗೈತಿ. ಎಷ್ಟೋ ಸಲ ನಾವು ಚಾನಲ್ ನೀರೇ ಹಿಡ್ಕೊಂಡು, ಮಳೆ ನೀರು ಹಿಡ್ಕೊಂಡು ಅಡುಗೆ ಮಾಡಿದ್ವಿ. ಅದ್ರಾಗೆ ಮಳೆ ನೀರಿಗೆ ಸ್ನಾನ ಮಾಡಿದ್ವಿ, ಚಾನಲ್ ನೀರು ತಂದು ಅಡುಗೆ ಮಾಡಿದ್ವಿ. ಬರಲ್ಲ, ಹೊಟ್ಟೆ ಒಂದೇ 2 ಬರ್ತವೆ, ಒಂದು ಅರ್ಧ ಗಂಟೆ ಬರ್ತವೆ, ಹಂಗೆ ಕಟ್ಟಾಗ್ತವೆ. ಒಬ್ರಿಗೆ ಸಿಕ್ಕರೆ ಒಬ್ರಿಗೆ ಸಿಗಲ್ಲ. ನಮಗೆ ಹೊಸ ನೆಲೆ ನೀರು ಬಿಡೋದೇನು ಬೇಕಿಲ್ಲ. ಮುಂಚೆ ಹಂಗೆ ಬರೀ ನೀರಿಗೆ ಹೋದ್ರೆ ಕೆಲಸ ಇಲ್ಲ, ಕೂಲಿ ಇಲ್ಲ, ಕೂಲಿ ಹೋದ್ರೆ ನೀರಿಲ್ಲ. ನಾವು ಇತ್ಲ ಕೂಲಿ ಮಾಡೋಣ, ಇತ್ಲ ನೀರು ಹಿಡಿಯೋಣ. ಅದರಿಂದ ನೀರಿನ ಸಮಸ್ಯೆ ಭಾಳ ಆಗಿತ್ತು. ಜನಗಳೇನು ತಮ್ಗೆ ಹೇಳಿದ್ದಾರೆ ಆ ರೀತಿಯ ನೀರಿನ ಸಮಸ್ಯೆ ಇಲ್ಲ. ಕೆಲವು ಕಡೆ ನೀರು ಹೋಗ್ತಾ ಇಲ್ಲ, ಏರ್ತಾ ಇಲ್ಲ. ಅದಕ್ಕೆ JJMನವ್ರಿಗೆ ಕರೆಸಿದ್ದೀನಿ. ಸೊ ಇವತ್ತು ಸ್ಪಾಟಲ್ಲಿ ಇದ್ದಾರೆ, ಅಟೆಂಡ್ ಮಾಡಿಸ್ತೀನಿ. ಸೊ ಒಂದೊಂದು ಕೇರಿಗಳಿಗೆ ಮಾತ್ರ ಮೇಲೆ ಏರ್ತಾ ಇಲ್ಲ. ಇದು ಏನು ಜನಗಳೇ ಅವರೇ ಡೈರೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಕೆಳಗಡೆಯವರೇ ನೀರು ಹೆಚ್ಚು ಬಳಸ್ತಾ ಇರೋದ್ರಿಂದ ಮೇಲ್ಗಡೆಯವ್ರಿಗೆ ನೀರು ಹೋಗ್ತಾ ಇಲ್ಲ. ಹಂಗಾಗಿ ಕರೆಸಿದ್ದೀನಿ JJMನವ್ರಿಗೆ. ಅವ್ರು ಬಂದು ಈಗೆಲ್ಲ ಕನೆಕ್ಷನ್ ಮಾಡ್ತಾ ಇದ್ದಾರೆ. ಈಗಲೂ 5 ಬೋರು ರನ್ನಿಂಗ್ ಇದೆ. ಈಗಲೂ 5 ಬೋರ್ ರನ್ನಿಂಗ್ ಇದೆ. 1 ಬೋರ್ ಮಾತ್ರ ತೆಗ್ದಿದ್ದೀವಿ ಅಷ್ಟೇ. ಅದೇ ಅದರಲ್ಲಿ ಈಗಾಗಲೇ 4 ಮೋಟ್ರ್ ಕುಸಿದೋಗಿದೆ. ಬೋಲ್ಡರ್ಸ್ ಅಡ್ಡ ಬಂದು ಪದೇ ಮೋಟ್ರ್ ಕುಸಿತಾ ಇದೆ. ಸೊ ಅದರಿಂದ 2 ಲೈನಿಗೆ ಹೋಗ್ತಾ ಇದ್ದು. ಬಟ್ ಈಗಿರೋ 5 ಬೋರೂ ನಾವು OST ಕನೆಕ್ಷನ್ ಮಾಡಿದ್ದೀವಿ. ಸೊ 3 OST ಇದೆ, 1.5 ಲಕ್ಷ ಲೀಟ್ರ್ ನೀರು ಬರುತ್ತೆ. ಸೊ ನೀರಿಂದೇನು ಸಮಸ್ಯೆ ಇಲ್ಲ. ಬಟ್ ಈಗೇನು ಸ್ವಲ್ಪ ಕೆಲವು ಕಡೆ ನೀರು ಹೋಗಲ್ಲ ಅಂತಂದ್ರು ಅದನ್ನು ಅಟೆಂಡ್ ಮಾಡಿಸ್ತಾರೆ ಜನಗಳೇನು ನೋಡಿ. ಎಂಥ ಹಸಿ ಸುಳ್ಳು ಅಂತ ಹೇಳ್ಕೊಂಡು ಈ ಅಧಿಕಾರಿಗಳು ಈ ಥರದ ಮೈಗಳ್ತನ ಮಾಡಿನೇ ಜನರಿಗೆ ಸಮಸ್ಯೆ. ಆ ಭಾಗದ ಶಾಸಕರು ಇದ್ರ ಬಗ್ಗೆ ಗಮನ ಕೊಡಬೇಕಿದೆ. ಈ ಅಧಿಕಾರಿಗಳು ನಂಬ್ಕೊಂಡ್ರೆ ಗೊತ್ತಲ್ಲ, ಇವರು ಮಳೆಗಾಲ ಬೇರೆ ಮೈ ಚಳಿ ಹೊತ್ಕೊಂಡು ಇವರೆಲ್ಲ ಇರೋವಂಥವ್ರು ಅಧಿಕಾರಿಗಳು, ಭಾಳ ಅಧಿಕಾರಿಗಳು ನೋಡಿ. ಆ ಮಹಿಳೆ ಪಾಪ ಅಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ, ಹಳೆ ನಲ್ಲಿನ ನಮಗೆ ಬಳಸ್ಕೊಂಡ್ರೆ ಅದರಲ್ಲೇ ನೀರು ಬರ್ತಾ ಇತ್ತು, ಹೊಸ ನಲ್ಲಿ ಅಂತ ಹೇಳ್ಕೊಂಡು ನಮ್ಗೆ ನೀರು ತರಬೇಕು ಅಂತಂದರೆ ಕೂಲಿಗೆ ಹೋಗಂಗಿಲ್ಲ, ಕೂಲಿಗೆ ಹೋಗಬೇಕು ಅಂದರೆ ಮನೇಲಿ ನೀರಿಲ್ಲ. ನೋಡಿ ಎಂಥ ಅವ್ಯವಸ್ಥೆ. ಈ ಅಧಿಕಾರಿಗಳ ಮನೆಗೆ ಹಿಂಗೆ 3 ದಿವಸ ನೀರು ನಿಲ್ಸಿದ್ರೆ ಗೊತ್ತಾಗುತ್ತೆ ನೀರಿಲ್ಲದೆ ಇರೋರ ಸಮಸ್ಯೆ ಏನು ಅನ್ನೋದು. ಬಸವರಾಜ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ವಿಜುವಲ್ಸಲ್ಲಿ ಭಾಳ ಕ್ಲಿಯರ್ ಇದೆ. ಪಾಪ ಅವರೆಲ್ಲ ಮಹಿಳೆಯರು ಕೂಡ ಸಮಸ್ಯೆ ಹೇಳ್ಕೊಳ್ತಾ ಇದ್ರು. ಹಸಿ ಸುಳ್ಳು ಹೇಳ್ತಾರಲ್ಲ ಈ ಥರದ ಅಧಿಕಾರಿಗಳು, ಏನು ಕತೆ ಇದು ಬಸವರಾಜ್? ಈಗ ಆ್ಯಕ್ಚುಯಲ್ ಸಮಸ್ಯೆ ಆಗಿರೋದು ಏನು ಬಸವರಾಜ್? ಮಲ್ತೇಶ್, ನೀವು ಹೇಳಿದಂತೆ ಏನು ಮೊದಲೇನು ಜಲ್ ಜೀವನ್ ಮಿಷನ್ ಏನು ಕನೆಕ್ಷನ್ ಕೊಡಬೇಕಾಗಿತ್ತು ಇವರು, ಆ ವೇಳೆಯಲ್ಲಿ ಇರ್ತಕ್ಕಂಥ ಒಂದು 6 ಮೋಟರ್ಗಳ ಮೂಲಕ ಅಲ್ಲಿ ನೀರನ್ನು ಪೂರೈಕೆ ಮಾಡ್ತಾ ಇದ್ರು. ಆದರೆ ಜಲ್ ಜೀವನ್ ಮಿಷನ್ ಕನೆಕ್ಷನ್ ಕೊಡ್ಬೇಕು 6 ಮಷೀನನ್ನು ಏನು ಮೋಟರ್ಗಳನ್ನ ಅಲ್ಲಿಂದ ಕಿತ್ತಾಕ್ಬಿಟ್ರು. ಹೀಗಾಗಿ ಆ ಜಲ್ ಜೀವನ್ ಮಿಷನ್ ನೀರು ಕೂಡ ಬರ್ತಾ ಇಲ್ಲ. ಮತ್ತು ಈ 6 ಮೋಟರ್ಗಳು ಕೂಡ ಈ ದುರಸ್ತಿಗೆ ಅಂತ ಹೇಳಿ ತಗೊಳ್ಗ್ಯಾರ. ಅದ್ರ ಬಗ್ಗೆ ಕೇವಲ 2 ಮೋಟರ್ಗಳಿಂದ ಮಾತ್ರ ನೀರು ಪೂರೈಕೆ ಆಗ್ತದೆ. ಈಗ ಸುತ್ತಲೂ ಮಳೆ ಆದ್ರೂ ಕೂಡ ಈ ಚಾನಲ್ ಪಕ್ಕದಲ್ಲಿ ಇರ್ತಕ್ಕಂಥ ಊರಿಗೆ ಒಂದು ರೀತಿ ಕುಡಿಯುವ ನೀರಿಗೆ ಪರದಾಟ ಮಾಡುವಂತ ಈ ಕಳೆದ 2 ತಿಂಗಳಿಂದ ಈ ರೀತಿಯಾದ ಒಂದು ಸಮಸ್ಯೆ ಇದೆ. ಮತ್ತೆ ಅಲ್ಲಿ ಕೂಲಿ ಕಾರ್ಮಿಕರು, ನೀವು ಹೇಳಿದಂತೆ ಕೂಲಿ ಕಾರ್ಮಿಕರು ಕೂಡ ಆ ಕೂಲಿಗೆ ಹೋಗೋದನ್ನ ಬಿಟ್ಟು ನೀರು ತರ್ತಕ್ಕಂಥ ಒಂದು ವ್ಯವಸ್ಥೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೇಕು. ಮನುಷ್ಯನಿಗೆ ನಿರಂತರವಾಗಿ ಈ ರೀತಿ ಸಮಸ್ಯೆ ಆದ ಬಗ್ಗೆ ಜಿಲ್ಲಾ ಪಂಚಾಯತಿ ಸಿಒಗಾಗ್ಲಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹಲವಾರು ಜನ ಗಮನಕ್ಕೆ ತಂದ್ರು ಕೂಡ
ಯಾವುದೇ ರೀತಿಯಾದ ಕ್ರಮವಾಗಿಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ಈಗ ಏನು 2 ಮೋಟರ್ನಿಂದ ಏನು ನೀರನ್ನು ಮಾಡ್ತಾರೆ, ಅವರು ಆ ನೀರು ಗಂಟೆ ಯಾವ ಪ್ರದೇಶಕ್ಕೆ ಬೇಕೋ ತಮಗೆ ಬೇಕಾದ ಪ್ರದೇಶಗಳಿಗೆ ಮಾತ್ರ ನೀರನ್ನು ಪೂರೈಕೆ ಮಾಡ್ತಾರೆ. ಇನ್ನುಳಿದ ಪ್ರದೇಶಗಳಿಗೆ ನೀರು ಪೂರೈಕೆ ಆಗ್ತಾ ಇಲ್ಲ. ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿಯ ಕಾರಣ ಎಂಬತಕ್ಕಂಥದ್ದು. ಅವರು ಮುಂದಾಲೋಚನೆ ಇಲ್ಲದೆ, ನೀರಿನ ಒಂದು ಸೂಕ್ತವಾದ ವ್ಯವಸ್ಥೆ ಇಲ್ಲದೆ ಆ ಮೋಟರ್ಗಳನ್ನು ತೆಗೆದಿರ್ತಕ್ಕಂಥದ್ದು, ನೀರು ಪೂರೈಕೆ ಪಂಪ್ ತೆಗೆದಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಜಲ್ ಜೀವನ್ ಮಿಷನ್ 24 ಅವರ್ಸ್ ನೀರು ಅಂತ 24 ಗಂಟೆ ನೀರು ಅಂತ ಹೇಳ್ತಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಬಹುತೇಕ ಈ ಕಡೆ ಇಂಥ ಒಂದು ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಅದು ಪರಿಪೂರ್ಣ ಆಗಿಲ್ಲ, ಅದು ನೀರು ಪೂರೈಕೆ ಆಗ್ತಾ ಇಲ್ಲ. ಅದರಿಂದಾಗಿ ಈ ಸರ್ಕಾರದ ಒಂದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ರೀತಿಯಾದ ಒಂದು ಸಮಸ್ಯೆ ಈ ಗ್ರಾಮದಲ್ಲಿ ಆಗಿದೆ. ಗ್ರಾಮರು ಒಂದು ರೀತಿಯಾದ ಹಿಂಸೆಯನ್ನು ಅನುಭವಿಸಿದ್ದಾರೆ ಅಂತ ಹೇಳ್ಬೋದು. ಅಂತ ಓಕೆ, ಥ್ಯಾಂಕ್ ಯು ಬಸವರಾಜ್.